ಆ್ಯಕ್ಚುಲಿ ಏನಂದ್ರೆ ನಾವು ವಾಪಸ್ ಬೆಂಗಳೂರಿಗೆ ಬಂದೆ. ಲೈಕ್ ಲಾಸ್ಟಿಗೆ ಬಿಜಾಪುರ ಟು ಯಶವಂತಪುರ ಎಕ್ಸ್ಪ್ರೆಸ್ ಸಿಕ್ತು. ಬಟ್ ಈಗ ಭಾಳ ಹಸುವಾಗೈತಿ. ಇಲ್ಲಿ ಊಟ ನಂಗೆ ಈಗ ಹೊಟ್ಟೆಗೆ ಹೋಗಲ್ಲ ಅನ್ನಿಸ್ತಾರೆ. ನಾ ಇಡೋ ತನಕ ವಿಡಿಯೋನ ಮಾಡಿಲ್ಲ. ಅಯ್ಯಯ್ಯ ತವ ಮ್ಯಾಗ ಇಟ್ಕೊಟ್ಟಲ್ಲ. ಬ್ರೌನಿ ಕಾಣತ್ತಿ ನೋಡು. ನಮ್ಮ ಮೊದಲು ಬ್ರೌನಿನೇ ಇದ್ನಿಲ್ಲ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ನೀನ್ಯಾರೇ? ಎಸ್, ಹೆಂಗದೀರಿ ಎಲ್ಲರೂ? ಆ್ಯಕ್ಚುಲಿ ಏನಂದ್ರೆ ನಾವು ವಾಪಸ್ ಬೆಂಗಳೂರಿಗೆ ಬಂದೆ. ಲೈಕ್ ಒಂದು 15 ದಿನ ಇದ್ನಿ ಮನ್ಯಾಗ. ಎಲ್ಲ ಆಯ್ತು. ಮತ್ತು ಲೀವ್ ತೊಗೊಂಡಿದ್ದೆ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ಬೇಕಂತ. ಯಾಕಂದ್ರೆ ನಂಗೆ ಈವ್ನಿಂಗ್ ಟ್ರೈನ್ ಸಿಕ್ಕಿದ್ದಿಲ್ಲ ಗೈಸ್. ಎದಕ್ಕೆ ಸಿಕ್ಕಿದ್ದಿಲ್ಲ ಅಂದರೆ ಈಗೆಲ್ಲ ಭಾಳ ಮಂದಿ ಟ್ರಾವೆಲ್ ಮಾಡಿರ್ತಾರೆ. ಮತ್ತು ನನ್ನ ಸಡನ್ ಪ್ಲ್ಯಾನ್ ಆಗಿತ್ತಲ್ಲ, ಲಾಸ್ಟ್ ಮೂಮೆಂಟ್ನ ಟ್ರೈನ್ ಬುಕ್ ಮಾಡಿದ್ಕೆ. ಸೊ ನನಗೆ ಈವ್ನಿಂಗ್ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಸಿಗಲಿಲ್ಲ. ಸೊ ಲಾಸ್ಟಿಗೆ ಬಿಜಾಪುರ ಟು ಯಶವಂತಪುರ ಎಕ್ಸ್ಪ್ರೆಸ್ ಸಿಕ್ತು 2:30ಗೆ. ಸೊ ನಿನ್ನೆ ಮಧ್ಯಾಹ್ನ ಬರಬೇಕಾಯ್ತು. ಮಧ್ಯಾಹ್ನಲ್ಲಿ ಬಿಟ್ಟರೆ ಅರ್ಲಿ ಮಾರ್ನಿಂಗ್ 5 o'clock ನಾವು ಯಶವಂತಪುರ ಇದ್ವಿ. ಸೊ ಆ ಟೈಮ್ ಇದ್ದಿದ್ದು ಸಂಬಂಧ ಸುಮ್ಮನೆ ಯಾಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡೋದಿರ್ತದೆ, ಎದಕ್ಕೆ ಬೇಕು ಅಂತ ಲೀವ್ ಹಾಕಿದ್ದೆ. ಅದೇನು ಕಂಪನ್ಸೇಷನ್ ಲೀವ್ ಇತ್ತು ಬಿಡು, ಹಾಕಿದ್ದೆ. ಸೊ ನಿನ್ನೆ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ನಿನ್ನೆ ಅದನ್ನು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಏನಂದ್ರೆ ನನ್ನ ಲಗೇಜ್ ಪ್ಯಾಕ್ ಮಾಡ್ಕೋದು ಆ್ಯಂಡ್ ನಾ ಹೆಂಗೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೆಂಗೆ ಬರ್ತೀನಿ. ಆ್ಯಕ್ಚುಲಿ ನಾನು ದೊಡ್ಡ ಲಗೇಜ್, ಅದು ಪೂರ್ತಿ ತಿನ್ನೋದು ಬಿಟ್ಟರೆ ಏನೂ ಇರೋಂಗಿಲ್ಲ, ಅಷ್ಟು ತಿನ್ನಕ್ಕೆ ತರ್ತೀನಿ. ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ಯಾಕೋ ನಂಗೆ ಮೂಡ್ ಬರಲಿಲ್ಲ, ಹೋಗಲೇ ಬಿಡು ಅಂತ ಫುಲ್ ಎಲ್ಲ ಬ್ಯಾಗೆಲ್ಲ ತೊಗೊಂಡು ಹೆಂಗೋ ಮಾಡಿ ತೊಗೊಂಡು ಬಂದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಆ್ಯಂಡ್ ಅರ್ಲಿ ಮಾರ್ನಿಂಗ್ ಯಪ್ಪ ನಾನು ಜೀವನದಾಗ ಹೇಳಂಗಿಲ್ಲ, ಬಟ್ ಇವತ್ತು ಟ್ರೈನ್ದಾಗ ಜಲ್ದಿ ಎದ್ದು ಎಲ್ಲ ಲಗೇಜ್ ತೊಗೊಂಡು ಆಮೇಲೆ ಊಬರ್ ಮಾಡ್ಕೊಂಡು ಮೆಟ್ರೋಗೆ ಬಂದು ಆಮೇಲೆ ಅಲ್ಲಿಂದ ಊಬರ್ ಮಾಡ್ಕೊಂಡು ಬಂದಿಂದ ಒಂದು 2 ತಾಸು ಮಕ್ಕೊಂಡು ಆಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ನಿ. ಇವತ್ತು ವರ್ಕ್ ಇಲ್ಲ, ಸೊ ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ನಿ. ಅದೊಂದು ಬೇರೆ ಸ್ಟೋರಿ. ಬಿಟ್ಟರೆ ನಂದೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೆ ನಿನ್ನೆ ಅನ್ನೋಷ್ಟಿಗೆ. ಯಾಕಂದರೆ ಟ್ರಾವೆಲ್ ಮಾಡ್ಬೇಕಾ ಏನೋ ಬರಬಾರ್ದು. ಬಟ್ ನಂಗೆ ಬೇರೆದವ್ರು ಯಾರು ಇವತ್ತು ಲೀವ್ ಹಾಕ್ಯಾರಲ್ಲ, ಸೊ ಅವ್ರ ಟಾಸ್ಕು ನನಗೆ ಬಂದು ಇವತ್ತೆಲ್ಲ ಫುಲ್ ವರ್ಕ್ ಮ್ಯಾಗ ಹೋಗ್ಬಿಡ್ತು. ಆ ಟೆನ್ಷನ್ದಾಗ ನಂದು ಏನೇನು ತಂದಿದ್ನಿ ಅದನ್ನಿಷ್ಟು ಇಟ್ಕೊಂಡು ಆಮೇಲೆ ವರ್ಕ್ ಮಾಡೋಕೆ ಕೂತಕ್ಕೆ ಅದು ಫುಲ್ಲು ವರ್ಕ್ ಮಾಡ್ಕೋತ ಹೋಗಿ ಈವ್ನಿಂಗ್ ಆಲ್ರೆಡಿ 8 o'clock ಆಗೈತಿ. ಬಟ್ ಮಾರ್ನಿಂಗಿಂದ ಏನೂ ತಿಂದಿಲ್ಲ. ಸ್ವಲ್ಪ ಮಧ್ಯಾಹ್ನ ಹಸು ಆಗೈತನ ನಾ ಹಂಗೆ ತಂದಿದ್ರ ಅಂದ್ರೆ ಛೋಡಾ ಸ್ನ್ಯಾಕ್ಸ್ ಅವೆಲ್ಲ ತಿನ್ನಿ. ಬಟ್ ಈಗ ಭಾಳ ಹಸು ಆಗೈತಿ. ಇಲ್ಲಿ ಊಟ ನಂಗೆ ಈಗ ಹೊಟ್ಟೆಗೆ ಹೋಗಲ್ಲ ಅನ್ನಿಸ್ತದೆ. ಯಾಕಂದ್ರೆ ಇಷ್ಟು ದಿವಸ ಮನ್ಯಾಗ ಮಿಣ್ಣ ತಿಂದು ಬಂದೀನಿ. ಒಮ್ಮೆ ಪೀಚಿದಂದ್ರೆ ಅದು ಕರೆಕ್ಟ್ ಆಗಂಗಿಲ್ಲಲ್ಲ. ಸೊ ವಾಟ್ ಐ ಥಾಟ್ ಈಗ ಹೊರಗೆ ಹೋಗ್ಬೇಕಂದ್ರೆ ನನಗೆ ಹೋಗ್ಬೇಕೀಗ ಅಂತ ನಾ ಹೋಗಂಗಿಲ್ಲ. ಎಲ್ಲರೂ ಊರಿಗೆ ಹೋಗ್ಬಿಟ್ಟಾರೆ. ಆ್ಯಕ್ಚುಲಿ ಏನಾಗೈತಂದ್ರೆ ನಾ ಇವತ್ತೇನು ಅಂದ್ಕೊಂಡಿದ್ನಿ, ನಂದು ಕೆಲಸ ಮುಗಿಸಿ ನಾ ಆಫೀಸ್ಗೆ ಹೋಗಬೇಕು, ಆಫೀಸಿಂದ ಐಶ್ವರ್ಯನ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಆಕಿನೂ ಓಕೆ, ನಾನು ಆಫೀಸ್ ಮುಗಿಸಿ ಅಷ್ಟೊತ್ತಿಗೆ ಬರ್ತೀನಿ ಅಂತ ಅಂದಿದ್ದು. ಅಲ್ಲಿ ಅಡ್ಡಾಡಿ ಆಮೇಲೆ ವೀಕೆಂಡ್ ಎಷ್ಟಾದರೂ ಆಕಿನೇ ಈ ಕಡೆ ಕರ್ಕೊಂಬರು ಅಂತಿತ್ತು. ಬಟ್ ದ ಥಿಂಗ್ ಈಸ್ ನಂಗೆ ಇವತ್ತು ನಾ ಕೆಲಸ ಮಾಡ್ಕೋತ ಕೂತು ಹೊರಗೆ ಹೋಗಿಲ್ಲ. ಆಫೀಸ್ಗೂ ಹೋಗಲೇ ಇಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಆಯ್ತು ಇವತ್ತು ಪೂರ್ತಿ. ಸೊ ಅದ್ರ ಸಂಬಂಧ ಮತ್ತು ಆಕಿಗೆ ಅನ್ನಿ ನಂಗೆ ಬರೋಕ್ಕಾಗಬಲ್ತವ, ನೀನು ಬರ್ತೀರ್ಬಾ ಅಂತ. ಸೊ ಆಕಿನ ರೂಮ್ಮೇಟ್ಸು ನಾಳೆ ಆ್ಯಕ್ಚುಲಿ ಮೈಸೂರಿಗೆ ಹೊಂಟಾರೆ. ನಮ್ಮದು ಪ್ಲ್ಯಾನ್ ಆಗಿತ್ತು ಹೋಗ್ಬೇಕಂತ. ಬಟ್ ನಂದು ಆ್ಯಕ್ಚುಲಿ ಏನಂದ್ರೆ ಮೊಬೈಲ್ ಇಶ್ಯೂ ಗೈಸ್. ಅಂದರೆ ಮೊಬೈಲ್ದವರು ಅವ್ರು ಡೆಲಿವರಿ ಮಾಡ್ತೀನಿ ಅಂತಂದಿದ್ರು. ಇವತ್ತು ಮಾಡ್ತೀನಿ ಅಂದಿದ್ರು, ಇವತ್ತು ಲೇಟ್ ಆಯ್ತು ಅಂತ ಅವ್ರು ಮಾಡಲಿಲ್ಲ, ನಾಳೆ ಮಾಡ್ತೀನಿ ಅಂತ. ಇಫ್ ಮೊಬೈಲ್ ಬಂದಿದ್ರೆ ನಾ ಬರ್ತೀನಿ ಅಂದಿದ್ನಿ, ನಾ ಬಂದರೆ ಅಕ್ಕಿ ಹೋಗ್ತೀನಿ ಅಂದಿದ್ರು. ಬಟ್ ನನ್ನ ಮೊಬೈಲ್ನೂ ಬರಲಿಲ್ಲ, ನಾನು ಹೊಂಟಿಲ್ಲ, ಪಾಪ ಅಕ್ಕಿನೂ ಹೊಂಟಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಬರೀ ಅವ್ರ ರೂಮ್ಮೇಟ್ಸ್ ಮಾತ್ರ ಹೊಂಟಾರೆ. ಸೊ ಅದಕ್ಕೆ ಅಲ್ಲೇನು ಮಾಡ್ತೀನಿ, ನೀನು ನನ್ನ ಕಡೆನ ಬಾ, ನಮ್ಮ ಏರಿಯಾದಾಗ ಅಡ್ಡಾಡೋನು ಅಂತೀವಿ. ಆಕಿನ ಕರ್ಸಾತೀನಿ. ಮಾರ್ನಿಂಗಿನ ನಾನು ಏನು ಚಂದ ತಿಂದಿಲ್ಲ. ಸೊ ಈಗ ಬಾಕೆಟ್ ಹಸುನೂ ಆಗೈತಿ. ಇಲ್ಲಿದು ಊಟನೂ ಕರೆಕ್ಟ್ ಆಗಲ್ಲ. ಆಕಿನೂ ಈಗಿನ್ನೂ ಬರತ್ತಾಳೆ. ಸೊ ಆಕಿಗೂ ಊಟ ಮಾಡಬೇಕಲ್ಲ, ಏನಕ್ಕಂತ ಇಬ್ಬರು ಕೂಡ ಅಲ್ಲೇ ಹೊರಗೆ ಹೋಗಿ ಏನಾರು ತಿಂದು ಬರ್ತೀವಿ. ಹಾಗೆ ನಾವು ವಿಷ್ಣು ಪಾರ್ಕಿಗೆ ಹೋಗ್ತೀನಿ ಅನ್ನಿಸ್ತದೆ. ಮತ್ತು ಈ ಕಡೆ ಎಲ್ಲ ತಿಂದುಬಿಟ್ಟಿವಿ ಗೈಸ್. ನಾವು ಹೆಂಗಂದ್ರೆ ಭಾಳ BTM ನಮ್ದು ಪೂರ್ತಿ ಅದೇನು 1 year ಮ್ಯಾಗ ಆತ ಅನ್ನಿಸ್ತು ನಾ ಇಲ್ಲಿದ್ದು. ಬಟ್ ಈಗ ಬಂದು ಕಂಟಿನ್ಯೂ 1 year ಇಲ್ಲ. ಬಟ್ ಸ್ಟಾರ್ಟಿಂಗ್ ನಾ ಯಾವಾಗ ಬಂದಿದ್ವಿ ನಮ್ಮ ಕಾಲೇಜ್ ಮುಗಿಸಿ ಆವಾಗ ಒಂದು 6 months ಫುಲ್ ಅಡ್ಡಾಡ್ಬಿಟ್ಟಿವಿ ನಾವು. ನಾವು ಯಾವಾಗಲೂ ಆ ಕಡೆ ಏನಾರು ಹೋದ್ರೆ ತಾವರ್ಕೆರೆ ಸೈಡ್ ಬನ್ನಿ ಇಂದಸ್ಗೆ ಹೋಗ್ತಿದ್ವಿ.
ಈ ಸತಿ ಈಗೀಗ ರೀಸೆಂಟ್ಲಿ ನಾವು ವಿಷ್ಣು ಪಾರ್ಕಿಗೆ ಹೊಂಟೇವು. ಐಶ್ವರ್ಯ ಒಮ್ಮೆ ಹೋಗಿಲ್ಲ ಅಲ್ಲಿ ಆ್ಯಕ್ಚುಲಿ, ನಾವಷ್ಟೇ ಹೋಗ್ತಿದ್ದು. ಈಗೀಗ ಆಕೆ ಈಗ ಬಂದಿಂದ ಒಟ್ಟು ಹೋಗಿಲ್ಲ. ಸೊ ಇವತ್ತು ಅಲ್ಲೇ ಹೋಗಿ ಏನಾರು ತಿಂದು, ನಾವೇನು ಭಾಳ ತಿನ್ನಲ್ಲ, ಯಾಕಂದ್ರೆ ವಾಪಸ್ ಮತ್ತೆ ರೂಮಿಗೆ ಬಂದು ನನ್ನ ಕಡೆ ತಿನ್ನೋದು ಭಾಳ ಐತಿ. ಸೊ ಇಬ್ಬರು ಕೂಡ ಅದನ್ನ ತಿಂತೀವಿ. ಅದ್ರ ಸಂಬಂಧ ಸ್ವಲ್ಪ ಅಲ್ಲಿ ಹೋಗಿ ಏನಾರು ತಿಂದು ಆಮೇಲೆ ಆದ್ರೆ ಐಸ್ ಕ್ರೀಮು ತಿಂದು ಬರೋನು. ಮತ್ತು ಅಷ್ಟೇ ಗೈಸ್ ಇವತ್ತು. ಅದಕ್ಕೆ ಏನೇನು ಮಾಡ್ತೀವಿ ಅದು ಆ್ಯಕ್ಚುಲಿ ಪಾಪ ಈಗ ಆಲ್ರೆಡಿ ನೈಟ್ ಆಗಿಬಿಟ್ಟೈತಿ. ನಂದು ಈಗ 8:30 9ಕ್ಕೆ ಮೀಟಿಂಗ್ ಮುಗೀತು. ಸೊ ಈಗ ನಾ ಫ್ರೀ ಆದ್ನಿ. ಆಕಿನೂ ಬರತ್ತಾಳು. ಈಗ ಆಕಿನೂ ಬರೋದು ಸ್ವಲ್ಪ ಲೇಟ್ ಆಗ. ಸೊ ನಮಗೆ ಹೆಂಗಂದ್ರೆ ಒಬ್ಬರೊಬ್ಬರೇ ಅಡ್ಡಾಡೋದು ಆಗಲ್ಲ. ಟ್ರಾವೆಲ್ ಮಾಡ್ತೀವಿ, ಬಸ್ ಒಳಗೆಲ್ಲ ಟ್ರಾವೆಲ್ ಮಾಡ್ತೀವಿ. ಬಟ್ ಏರಿಯಾದಾಗ ಒಬ್ಬೊಬ್ಬರೇ ಅಷ್ಟು ನಾವು ಅಡ್ಡಾಡಂಗಿಲ್ಲ ಬೆಂಗಳೂರದಾಗ ಯಾರು. ಸೊ ಈಗ ಅಕ್ಕಿ ಒಬ್ಬಕ್ಕೆ ಬರತ್ತ ಅಂದ್ರೆ ನಂಗೆ ಸಮಾಧಾನವೂ ಇಲ್ಲ. ಸೊ ನಾನು ಈಗ ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬಿಡ್ತೀನಿ. ಸೊ ಆಕಿ ಬಸ್ ಇರೋದ್ರಿಂದ ಇಬ್ಬರು ಕೂಡಿ ಹೋಗ್ತೀವಿ, ಇಬ್ಬರು ಕೂಡಿ ಬರ್ತೀವಿ. ಮತ್ತು ನಾನು ಈ ವೀಕ್ ಒಬ್ಬಕ್ಕೆ ಆಗ್ಬಿಟ್ಟಿನಿ. ಸೊ ನನ್ನ ಕಂಪ್ಯಾನಿಯನ್ ವಾಪಸ್ ನಮ್ಮ ಐಶ್ವರ್ಯ ಬಂದು ನಮ್ಮ ಫ್ರೆಂಡ್ಶಿಪ್ಪೇ ಹಾಗೆ ಗೈಸ್. ಏನಾರ ಶೀ ಈಸ್ ಒನ್ ನನಗೆ ಸಿಕ್ಕಿರೋ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಲಕ್ಕಿ ಅನ್ನಿಸ್ತು. ಭಾಳ ಮಂದಿ ಏನೇನೋ ಅಂತಾರೆ, ಬಟ್ ವಿ ಬೋತ್ ಆರ್ ಲೈಕ್ ದಟ್. ಅದು ಈಗ ಎಷ್ಟು ನಾ ಕಾಲೇಜ್ ಫಸ್ಟ್ ಡೇ, ಇನ್ನೂ ಕಾಲೇಜ್ ಫಸ್ಟ್ ಡೇನೂ ಹೋಗಿದ್ದಿಲ್ಲ, ಹಿಂದಿನ ದಿವಸ ಹಾಸ್ಟೆಲ್ಗೆ ಹೋದ ಫಸ್ಟ್ ಡೇ ನಂಗೆ ಸಿಕ್ಕಿದ್ದಕ್ಕೆ. ಸ್ಟಿಲ್ ವಿ ಆರ್ ಟುಗೆದರ್. ಎಷ್ಟೋ ಸತಿ ಜಗಳ ಆಡಿವು, ಎಷ್ಟೋ ಸತಿ ಮಾತು ಬಿಟ್ಟು, ಎಷ್ಟೆಷ್ಟೋ ಏನೇನೋ ಆಗ್ಬಿಟ್ಟು, ಬಟ್ ವಿ ನೆವರ್ ಗಿವ್ ಅಪ್ ಈಚ್ ಅದರ್. ಹ್ಯಾಪಿ. ಫ್ರೆಂಡ್ಸ್ದಾಗ ಒಂದಿಷ್ಟು ಮಂದಿ ಫ್ರೆಂಡ್ಸ್ ನಂಗೆ ಅದಾರು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಮ್ ಇನ್ ಮೈ ಲೈಫ್. ಅಂಥ ಫ್ರೆಂಡ್ಸ್ ಎಲ್ಲರಿಗೂ ಸಿಗಬೇಕು. ಇಟ್ಸ್ ನಾಟ್ ಲೈಕ್ ಭಾರಿ ಪ್ಯೂರ್ ಅಂತಲ್ಲ. ವಿ ಆರ್ ಹೆಂಗೆ ಅದೀವಂದ್ರೆ ನಾವು ಫುಲ್ ಫಿಲ್ಟರ್, ನೋ ಫಿಲ್ಟರ್ ಗೈಸ್. ಬೈಯೋದಿದ್ರು ಮುಖದ ಮ್ಯಾಗ ಬೈತೀವಿ, ಹೊಗಳೋದಿದ್ರು ಮುಖದ ಮ್ಯಾಗ. ಅಷ್ಟೇ ಮಾಡಲಿಲ್ಲ ನಮಗೆ ಮಾತು ಬರೋಂಗಿಲ್ಲ. ಆ್ಯಂಡ್ ದಿಸ್ ಈಸ್ ಹ್ಯಾಪಿ ದಟ್ ಹಾವಿನ ಉದ್ದೇಶ ಇಲ್ಲ ಅಂತಾರಲ್ಲ, ಲೈಕ್ ಎರಡು ತಲೆ ಹಾವು ಅಂಥದ್ದು ಇಲ್ಲ ನಮ್ಮ ಫ್ರೆಂಡ್ಶಿಪ್ದಾಗ ಅನ್ನಿಸ್ತು. ಏನೇ ಹಂಗೇನೋ ನಮಗೇನೋ ಹರ್ಟ್ ಆಗಿತ್ತಂದು ಡೈರೆಕ್ಟ್ ಅಂದ್ಬಿಡ್ತೀವಿ. ಏನೇ ಇದ್ರೂ ನಮ್ದು ಅಲ್ಲಿದಲ್ಲೇ ಮಾಂಜ, ಅಲ್ಲೇ ಏನೋ ಅಲ್ಲೇ ಡ್ರಾ ಅಂತಾರಲ್ಲ, ಏನೋ ಅಂತಾರೆ ಅದು ಅಲ್ಲಿದಲ್ಲೇ. ಬಟ್ ಹ್ಯಾಪಿ. ನಂಗೆ ಐಶ್ವರ್ಯ ಅಷ್ಟೇ ಅಲ್ಲ, ನಂಗೆ ಭಾಳ ಮಂದಿ ಸಿಕ್ಕಾರೋ ಇನ್ನೂ ಅಲ್ಲ. ಐ ಫೌಂಡ್ ಅ ವೆರಿ ಗುಡ್ ಫ್ರೆಂಡ್ಸ್ ಇನ್ ಮೈ ಇಂಜಿನಿಯರಿಂಗ್. ಮತ್ತು ಸ್ವಲ್ಪ ಮಂದಿನ PU ಇಂದನೂ ಕಂಟಿನ್ಯೂ ಮಾಡ್ಕೊಂಡು ಬಂದೀನಿ. ದೋಸ್ ಫ್ರೆಂಡ್ಸ್ ದೇರ್ ಆ್ಯಕ್ಚುಲಿ. ಹ್ಯಾಪಿ ಟು ಹ್ಯಾವ್ ದೋಸ್ ಇನ್ ಮೈ ಲೈಫ್. ಲೈಕ್ ನನಗೆ ಅದಕ್ಕೆ ಅವ್ರು ಇಷ್ಟ ಅಂದರೆ ಎಲ್ಲರೂ ನಾ ಮನೆ ಬಿಟ್ಟು ದೂರ ಬಂದ್ರೂ ದೇ ಫೀಲ್ ಮೀ ಹೋಮ್. ಲೈಕ್ ಅವ್ರ ಜೊತೆ ಇದ್ದಾಗ ನಾನು ಫುಲ್ ನೋ ಫಿಲ್ಟರ್ ಹಂಗೆ ಇರ್ತೀನಿ, ಅಷ್ಟೇ ಖುಷಿಲೇ ಇರ್ತೀನಿ, ಪಟ ಮಾತಾಡ್ತಿರ್ತೀನಿ. ಅದು ಎಲ್ಲರ ಜೊತೆನೂ ಮಾತಾಡ್ತೀನಿ, ಬಟ್ ಫಿಲ್ಟರ್ ಇಲ್ಲದ ಮಾತಾಡ್ತೀನಿ, ಭಯ ಇಲ್ಲದ ಮಾತಾಡ್ತೀನಿ. ಏನೇ ಇದ್ದರೂ ಡೈರೆಕ್ಟ್. ಆ್ಯಂಡ್ ಲಕ್ಕಿ, ಅದಕ್ಕಂತೂ ಲಕ್ಕಿ ನಾನು. ಎಸ್, ಈಗ ಬಡ ಹೋಗಿ ಆಕಿನ ಕರ್ಕೊಂಬರೋನು, ಅಲ್ಲೇ ಊಟ ಉಂಡು ಎಲ್ಲ ಮಾಡಿ ಬರೋನು. ಸೊ ಅದಕ್ಕೆ ನಾ ಈಗ ಬಡ ಹೋಗಿ ರೆಡಿ ಆಗ್ತೀನಿ. ಎಸ್, 1 ಸೆಕೆಂಡ್ ಗೈಸ್, ನಾ ಈಗ ಹೆಂಗೆ ರೆಡಿ ಆಗ್ತೀನಿ ನೋಡ್ರಿ. ಎಸ್, ಎಸ್ ಗೈಸ್, ಗೆಟ್ ರೆಡಿ ವಿತ್ ಮೀ ಆಯಿತು. ಐ ಆಮ್ ರೆಡಿ ಆಲ್ರೆಡಿ. तू समझा? हाँ नहीं तू समझा नहीं. ಆ್ಯಕ್ಚುಲಿ ಏನಂದ್ರೆ ಗೈಸ್, ಬೆಂಗಳೂರದಾಗಿರೋದು ಬೆಸ್ಟ್ ಥಿಂಗ್ ಏನಂದ್ರೆ ರೆಡಿ ಆಗೋದೇನು ಹರ್ಕತ್ತಿಲ್ಲ. ನೀವು ಭಾಳ ಡ್ರೆಸ್ ಹಾಕ್ಕೋಬೇಕು, ಆ ಡ್ರೆಸ್ ಹಾಕ್ಕೋಬೇಕು, ಚಂದ ಹಾಕ್ಕೋಬೇಕು, ತಲೆ ಹಿಕ್ಕೋಬೇಕು, ಅದನ್ನ ಹಚ್ಕೋಬೇಕು. ನೋ ನೀಡೆಡ್ ಗೈಸ್. ಕೂದಲಾಗ ಕಟ್ಕೊಂಡು ಹೋದರೂ ಯಾರೂ ಕೇಳಲ್ಲ, ಫುಲ್ ನೈಟ್ ಡ್ರೆಸ್ನ ಹೋದರೂ ಯಾರೂ ಕೇಳಲ್ಲ, ಹಿಂಗೆ ಸ್ವೆಟರ್ ಹಾಕ್ಕೊಂಡು ಹೋದರೂ ಯಾರೂ ಕೇಳಲ್ಲ. ನೋ ಒನ್ ಕೇರ್ಸ್. ದ್ಯಾಟ್ ಈಸ್ ದ ಒನ್ ಥಿಂಗ್ ಐ ಲೈಕ್ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಇಷ್ಟ, ನೀವು ಆರಾಮಾಗಿರಿ. ನಿಮ್ಮನ್ನ ಯಾರೂ ಕ್ವಶನ್ ಮಾಡಲ್ಲ, ಯಾರೂ ಏನೂ ಕೇಳಲ್ಲ. ಇದೊಂದು ಭಾಳ ಲೈಕ್ ಅಕ್ಕ. ಯಾಕಂದ್ರೆ ನಾವು ಯಾವಾಗ ಬೇಕು ಹೆಂಗೆ ಬೇಕು ಹಂಗೆ ಹೋಗ್ಬೋದು ಫ್ರೀಲೇ, ನೋ ಥಿಂಗ್. ಆದರೂ ಒಂದೇ ಒಂದು ಭಯ ಏನಂದ್ರೆ ಒಬ್ಬೊಬ್ಬರಿಗೆ ಅಡ್ಡಾಡಕ್ಕೆ ಅಂಜಿಗೆ ಬರ್ತವೆ. ಬಿಟ್ರೆ ನನಗೆ ಎಲ್ಲಿ ಬೇಕಾ ಹೆಂಗೆ ಬೇಕಾ ಹೋಗು. ಸೊ ನೋ ಒನ್ ಕೇರ್ಸ್. ದಟ್ಸ್ ಅ ಹ್ಯಾಪಿ ಥಿಂಗ್ ಇನ್ ಬ್ಯಾಂಗ್ಳೂರ್. ನಾ ಇಡೋದಂಗ ವಿಡಿಯೋನ ಮಾಡಿ ಈಗ ಮಾಡ್ತೀನಿ ನೋಡಿ ಗೈಸ್. ನಮ್ಮ ಐಶ್ವರ್ಯ ಮೆನ್ಯೂ ನೋಡತ್ತ ಪೂರ್ತಿ. ನೋಡು ನಮ್ಮಲ್ಲೆಲ್ಲ ಇವರೇ ಮೆನ್ಯೂ ನೋಡೋರು, ನಾವು ತಿನ್ನೋರು. ಹೇಗೆ ಈ ಹೊತ್ತಿನಾಗ ಯಾವ ದೋಸೆ ತಿತ್ತಾನು? ಹಾಂ, ತೊಗೊಳ್ಳೋಣ, ಅವಾಗ ತೊಗೊಳ್ಳೋರು. ಹಾಂ ನಡಿ, ಅದನ್ನು ತಿನ್ನೋನು. ಹೊಟ್ಟೆ ತುಂಬಲಿಲ್ಲ ಮತ್ತೆ ಹೇಳೋನು. ಮತ್ತು ನಾ ಹೋಗಿದ್ದು ಅಲ್ಲಿ ಮನೆಯಿಂದ ಎಲ್ಲ ತಂದೀನಿ, ತಿನ್ನಾಕತ್ತೀನಿ ರಾತ್ರಿ 12ಕ್ಕೆ. ಅವ್ವ
ಇಷ್ಟು ಡಿಸೆಂಟ್ ಆಗಬೇಡ. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು. ಗೌರವ ಗೈಸ್, ಒಂದಾನೊಂದು ಕಾಲದಲ್ಲಿ 24 ತಾಸು ನಾವು ಮಾರಿ ನೋಡ್ಕೋತಿದ್ದೀವಿ ಗೈಸ್. ಮುಂಜೆ ಎದ್ರು ಐಶ್ವರ್ಯ ನಾನು ರಾತ್ರಿ ಮಕ್ಕೋಬೇಕಂದ್ರೆ ಈಕಿನ ಮುಖ ನೋಡಿ ಮಕ್ಕೋಬೇಕು ಗೈಸ್. ಖರೆ ನೋಡು, ಈಗ ನೋಡ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಬೇಕು ಗೈಸ್ ಫಸ್ಟ್ ನಾವು. ಈ ವೀಕೆಂಡ್ ಸಿಗುನು, ಎಲ್ಲಿ ಸಿಗುನು, ಯಾವಾಗ ಸಿಗುನು ಮಾನ್ಸಿಗೆ ಗೈಸ್. ಒಂದು ಮೆಸೇಜ್ ಮಾಡ್ಬೇಕಂದ್ರೂ ಫ್ರೀ ಇರಬೇಕು. ನಾ ಮೆಸೇಜ್ ಮಾಡಿದಾಗ ಈಕಿನ ನೋಡ್ಬೇಕು. ಈಗ ಒಂದು ಹೇಳಿದ್ದೀವಿ, ಬಟ್ ಇದು ನಮಗೆ ಸಾಲಂಗಿಲ್ಲ ಅಂತ ಗೊತ್ತಾಯ್ತು ಇಬ್ರಿಗೂ. ಸೊ ಅದಕ್ಕೆ ಮತ್ತೊಂದು ನೋಡತ್ತೀವಿ. ಹಾಂ, ಯಾವ್ದು ನೋಡ, ಅದು ಖಾರ ಇರಲಿಲ್ಲ ಅಂದರೆ ಕೆಂಪು ಇರಬೇಕು, ಖಾರ ಇರಬೇಕು. ವೈ ಬೇಡ, ಮತ್ತೆ ಬೇರೆ ಹೇಳೋಣ. ಯಾವಾಗ ನೋಡಿದ್ರೆ ಇದತ್ತಿತ್ತೀವೋ. ಸಿಂಗಾಪುರ್ ಬೇಡ ನಮಗೆ. ಮಂಚೂರಿಯನ್ ಹೇಳು ನಾನು. ಆದ್ರೆ ಭಾಳ ಗೋಬಿ ಮಂಚೂರಿ ಇರ್ತಾವೆ ಅನಿಸ್ತದೆ. ಮ್ಯಾಂಚೋ ಬೇಡ ನಾವು. ಮತ್ತೇನು ವೆಜ್, ಪನೀರ್, ಮಶ್ರೂಮ್ ಅದು ಮಂದಿ ಅಲ್ಲ ನಾವು. ಏ ಬಾ ಬೇಡ ಬೇಡ ಹೇ ಬರೋ. A few moments later. ನೋಡಿ ಗೈಸ್, ಕೈ ತೊಳ್ಕೊಂಬಂದೀವಿ, ಆದ್ರೂ ಮತ್ತೆ ಚಮಚಲಿ ತಿನ್ನತ್ತ. ಹ್ಞೂ ಅಂತಂದ್ರು ಮತ್ತೆ ಕೈ ಹೊಲಸಕ್ಕಂದ್ ಗೈಸ್. ಇರಲಿ, ನಮಗಂತೂ ಕೈನೇ ಚಲೋ. ಅಡೆ ಅಡೆ ಐಶ್ವರ್ಯ, ಯಾ ಕಡೆ ಆ್ಯಂಗಲ್ ಚೇಂಜ್ ಮಾಡ್ತೀನಿ ನಾನು. ಹಿಂಗೆ ಕಾಂತಿ ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಅಯ್ಯಯ್ಯ, ತವ ಮ್ಯಾಗ ಇಟ್ಕೊಟ್ಟಲ್ಲ ಮಾನ್ಸಿಕ. ಗೈಸ್, ಇದು ಎಷ್ಟು ಮಸ್ತ್ ನೋಡಿ ಗೈಸ್. ಪನೀರ್ ತವಾ ಪಲಾವ್ ಅಂತ ಅವರು ತವಾ ಮ್ಯಾಗ ಕೊಟ್ಟಾರ. ಆ ತವಾ ಎಷ್ಟು ಕ್ಯೂಟ್ ಐತೆ ನೋಡಿ, ಇಷ್ಟ ಸಣ್ಣದು. ಸ್ವಚ್ಛ. ಇದೇನು ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡೋದು. ತಗೊಂಡೋಗು, ಅದನ್ನು ಕೊಡ್ತಾರೆ ಕೇಳು. ಗೈಸ್, ಈ ತವಾನು ಕೊಡ್ತಾರೇನು ಯಾರಿಗೆ ಗೊತ್ತಾ. ಕರೆ ಚಂದ ಐತ್ಲ ಅದು. ಕೇಕ್ ಕಟ್ ಮಾಡ್ದಾಗ ಹಿಂಗೆ ಕಟ್ ಮಾಡೋದು. ಇಬ್ರು ಕೂಡಿ ಕಟ್ ಮಾಡೋದು. ನಾ ಜೀವನದಾಗ ಎಲ್ಲೆಲ್ಲೋ ತವಾ ಪಲಾವ್ ತಿಂದೀವಿ ಗೈಸ್. ಆದರೆ ಈ ನಮೂನಿ ತವಾ ಪಲಾವ್ ನಾವು ಎಲ್ಲಿ ತಿಂದಿಲ್ಲ. ತವಾ ಮ್ಯಾಗನ ಕೇಕ್ ಗಟ್ಟಲೆ ಮಾಡಿ ತವಾ ಪಲಾವ್ ಕೊಟ್ಟಾರ. ಬಟ್ ಮಸ್ತ್ ಕೊಟ್ಟಾರ. ಈಗ ಮಮ್ಮಿ ತಿಂದಿದ್ದೀರ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡೋದು. ಬಟ್ ಇಲ್ಲಿ ಕೂಡ ನಮಗೆ ಇಷ್ಟ ಆಗುತ್ತೆ. ಅದಕ್ಕೆ ಸುಮ್ಮ ಮ್ಯಾಗ್ನಾಗ ಗೊತ್ತು ಮತ್ತು ಮತ್ತು ಹೆಂಗದ ಇಷ್ಟೆಲ್ಲ ಫಸ್ಟ್ ಟೈಮ್ ಬಂದೇಳಿ ಐತೆ. ಹೌದಾ, ಚಲೋ ಆಯ್ತು. ಅಡಿ ತವಾ ಪಲಾವ್ ಕೇಕ್ ಕಟ್ ಮಾಡಿ. ಇವತ್ತು ನಮ್ಮ ಕೇಕ್ ಕಟ್ಟಿಂಗ್ ಸೆರೆಮನಿ ಇದೆ. ನಾವು ತವಾ ಪಲಾವ್ನ ಕೇಕ್ ಗಟ್ಟಲೆ ಕಟ್ ಮಾಡಿ ತಿಂತೀವಿ. ನನಗಿದ್ರ ಒಂಥರ ಸಂತೋಷ. ಅನುಷಾನ್ ಬಿಲೇಟೆಡ್ ಬರ್ಡೇ ಮಾಡೋದೈತಿ ಇವತ್ತು. ಬಿಲೇಟೆಡ್ ಬರ್ಡೇ ತವಾ ಪಲಾವ್ನ ಮಾಡ್ತೀವಿ. ಯಾಕೆ ಕಟ್ ಮಾಡಬಾರ್ದು ನೀ ಇವಾಗ? ತಗೋ, ನಿಂದ ಸ್ಪೂನ್. ಯು ಕ್ಯಾನ್. ನಮ್ಗೇನು ನಡೀತದೆ. ಹಾಂ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅನುಷಾ ಚೀವ ನೆಟ್ಟೆ ಕಟ್ಟು ಮಾಡಕ್ಕೆ ಬರಲ್ಲ. ತಿನ್ನವ ನೀನು ಫಸ್ಟ್ ತಿನ್. ಚಲೋ ಐತಿ, ಖುಷಿ ಅದು. ಚಲೋ ಐತಿ. ಟೇಸ್ಟ್ ಐತಿ, ಮಸ್ತ್ ಐತಿ. ಹಾಂ, ಎಂಜಾಯ್. ಮತ್ತೇನಷ್ಟೇ ಮತ್ತು ನಂಗೆ ಗೈಸ್, ಬಿಸಿ ಇದ್ರು ಮಸ್ತ್ ಐತಿ ಗೈಸ್. ಇವತ್ತಿಂದ ಇಲ್ಲಿ ಬಂದರೆ ಇದನ್ನು ಒಂದು ಇಷ್ಟೊಳಗೆ ನಮ್ದು ಯಾವಾಗಲೂ ಸೇಲ್ಮಾನ ಫ್ರೈಡ್ ರೈಸ್ ಗೈಸ್. ಬಟ್ ಇದು ನಮ್ಮ ಡ್ಯಾಡಿದು ಕರೆಗೂ ಮಸ್ತ್. ಅಮೂಲ್ ಐಸ್ ಕ್ರೀಮ್ಸ್, ಒಂದು ಚಾಕ್ಲೇಟ್ ಬ್ರೌನಿ, ನೈ ಕಪ್. ಐಶ್ವರ್ಯನ ಪಾರ್ಟಿ. ಐಶ್ವರ್ಯ ನಂಗೆ ಚಾಕ್ಲೇಟ್ ಕೊಡಿ, ಸೇಫ್ ವರ್ಸ್ ಆಗಿತ್ತು. ನಾನು ಸಾರಿ, ಐಸ್ ಕ್ರೀಮ್ ಕೊಡಿ. ಕರಿ ಕಾಣತ್ತಿ ಅನುಷಾ, ಕರಿ ಬ್ರೌನಿ ಕಾಣತ್ತಿ ನೋಡು. ನಮ್ಮ ಮೊದಲು ಬ್ರೌನಿನೇ ಇದ್ನಿಲ್ಲ. ಎಸ್ ಗೈಸ್, ಫೈನಲಿ ಡನ್. ತಿನ್ವಿ ಬಂದ್ವಿ, ಈಗ ನಿದ್ದೆ ಬರತ್ತೆ ಗೈಸ್. ಸೊ ಮಕ್ಕೊಂಬಿಡ್ತೀವಿ. ಹಾಂ, ನಮ್ಮ ಐಶ್ವರ್ಯನ ಕರ್ಕೊಂಬನ್ನಿ ಕಡೆಗೂ. ಒಂದು ಹೇಳ್ಬೇಕು ಗೈಸ್, ರೋಡ್ ಮ್ಯಾಗದು ಹೋಗ್ತಾ ಬರ್ದ ಸ್ವಲ್ಪ ನಾಯಿಗಳ ಮ್ಯಾಗ ಹುಷಾರು. ನಾಯಿಗಳು ಇರ್ತಾವೆ, ಯಾವ ಹುಚ್ಚು ನಾಯಿ ಗೊತ್ತಾಗಲ್ಲ, ಯಾವಿನ ನಾಯಿ ಗೊತ್ತಾಗಲ್ಲ. ಸೊ ಈಗಂತೂ ರೀಸೆಂಟಾಗಿ ಭಾಳ ಕೇಸಸ್ ನೋಡೀನಿ. ಲೈಕ್ ನಾಯಿ ಕಡಿದು ತೀರ್ಕೊಂಡಿದ್ದಾಗಲಿ, ನಾಯಿ ಕಡಿದು ರೇಬೀಸ್ ಅದು ಹೆಚ್ಚಾಗಿದ್ದಾಗಲಿ. ಸೊ ಪ್ಲೀಸ್ ಅವೇರ್ ಆಗಿರ್ರಿ. ನಂಗೆ ಸುತ್ತಮುತ್ತಲೇ ಎಷ್ಟೊಂದು ಮಂದಿ ನಾಯಿ ಕಡಿಸ್ಕೊಂಡರು. ಪಾಪ ಅನ್ಸಿತ್ತು ನಂಗೆ. ಪಾಪ ಮೊನ್ನೆ ನ್ಯೂಸ್ ಒಳಗೂ ಅದೇ ಇತ್ತು, ನಾ ಬಿಜಾಪುರದಾಗೂ ನಾಯಿ ಕಡ್ದಿತ್ತು, ಒಬ್ಬ ಪಾಪ ತೀರ್ಕೊಂಡು ಬಿಟ್ಟ. ಸೊ ಪ್ಲೀಸ್ ಕೇರ್ಫುಲ್ಲೇ ಅಡ್ಡಾಡ್ರಿ, ನಾಯಿಗಳಿಂದ ಸ್ವಲ್ಪ ದೂರ ಅಡ್ಡಾಡ್ರಿ. ನಾಯಿ ಕೇರ್ ಮಾಡಿರಿ, ಅದೇನಿಲ್ಲ. ಬಟ್ ನೋಡಿ ಮಾಡಿ, ಬೀದಿ ನಾಯಿಗಳೆಲ್ಲ ಸ್ವಲ್ಪ ದೂರಿಂದನೇ ಇರೋದು ಬೆಟ್ರ್ ಅನ್ನಿಸ್ತು. ಓಕೆ,
ಮತ್ತು ಇವತ್ತಿನ ನಂದು ರಾತ್ರಿ ಇಷ್ಟ ಆಗಿತ್ತು. ಹೋದ್ವಿ, ತಿಂದ್ವಿ, ಬಂದ್ವಿ. ಈಗ ನಾಳೆ ನಾನು ನಮ್ಮ ಐಶ್ವರ್ಯ ನೋಡೋಣ, ಏನಾದ್ರು ಪ್ಲ್ಯಾನ್ ಮಾಡೋಣ, ಎಲ್ಲರೂ ಹೋದ್ರೆ ಹೋಗಿ ಬರೋದು, ವೀಕೆಂಡ್ ಅದು. ಸೊ ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಕೀಪ್ ಸಪೋರ್ಟಿಂಗ್ ಮೀ. ಮತ್ತು ಅನ್ಕೋತ ಏನಂತಾರೋ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ 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 ಗೈಸ್. ನಮ್ಮ ಐಶ್ವರ್ಯನೂ ಬೈ ಹೇಳತ್ತ, ನಿಮಗೆ ಎಷ್ಟು ಕೇಳೈತೆ ಗೊತ್ತಿಲ್ಲ. ಬೈ 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 ಬೈ.